ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಮೊನ್ನೆ ಒಬ್ಬರು ಕಸ್ಟಮರ್ ಬೆಳಗಾಂನಿಂದ ಫೋನ್ ಕಾಲ್ ಮಾಡ್ತಾರೆ. ಅವರು ತಮ್ಮ ಜನ್ಮ ದಿನಾಂಕ, ಸಮಯವನ್ನು ತಿಳಿಸಿ ಜಾತಕದ ವಿಮರ್ಶೆಯ ಬಗ್ಗೆ ಕೇಳ್ತಾರೆ. ಅವರ ಜನ್ಮ ದಿನಾಂಕ 15/1/1988 ರಾತ್ರಿ 10 ಗಂಟೆ ಬೆಳಗಾಂನಲ್ಲಿ ಜನನ. ಅನುರಾಧ ನಕ್ಷತ್ರ 3ನೇ ಪಾದ. ಸಿಂಹ ಲಗ್ನ, ಕೇತು ಕನ್ಯಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಚಂದ್ರ ಕುಜ ವೃಶ್ಚಿಕ ರಾಶಿಯಲ್ಲಿ, ಶನಿ ಭಗವಾನರು ಧನುಸ್ಸು ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ರವಿ ಬುಧ ಮಕರ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಶುಕ್ರ ಕುಂಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಗುರು ರಾಹು ಮೀನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಇವರು ಕುಜ ಚಂದ್ರ 4ನೇ ಮನೆಯಲ್ಲಿರೋದ್ರಿಂದ ಇವರು ಎಣಿಸಿದಾಗೆಲ್ಲ ದುಡ್ಡು ಬರ್ತದೆ. ದೊಡ್ಡ ಮಟ್ಟದ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಈ ವ್ಯವಹಾರದಿಂದ ಕೆಲವರಿಗೆ ಹೆಲ್ಪು ಸಹ ಮಾಡಿದ್ದಾರೆ. ಹಣಕಾಸಿನ ನೆರವನ್ನು ನೀಡಿದ್ದಾರೆ. ಈಗ ಕೊಟ್ಟಿರ್ತಕ್ಕಂಥ ಹಣದ ನೆರವು ಅಂದರೆ ಬೇರೆಯವರು ತೆಗೆದುಕೊಂಡಿರ್ತಕ್ಕಂಥ ಹಣವನ್ನು ನಮಗೆ ಕೊಡ್ತಾರಾ ಇಲ್ವಾ ಅಂತೇಳಿ ಕೇಳಿದ್ದಾರೆ. ಶುಕ್ರ ದಶೆ 2038 ರವರೆಗೆ ನಡೀತಾ ಇದೆ. ಶುಕ್ರ ಲಗ್ನ 7ನೇ ಮನೆಯಲ್ಲಿ ಕೇಂದ್ರದಲ್ಲಿ ಇರೋದ್ರಿಂದ ಶುಭ ಫಲಗಳನ್ನು ಕೊಡ್ತಾನೆ. ಆದರೆ ಇವರ ಜಾತಕದಲ್ಲಿ ಕಾಲಸರ್ಪ ದೋಷ ಇರೋದ್ರಿಂದ ಕಾಲಸರ್ಪ ದೋಷಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ. ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸ್ಬೇಕಾಗುತ್ತೆ. ಹಾಗೆ ಸಾಡೆ ಸಾತಿ ನಡೀತಾ ಇರೋದ್ರಿಂದ ಶನಿವಾರಗಳಂದು ಶನಿ ಭಗವಾನರಿಗೆ ಬನ್ನಿಪತ್ರೆ, ಬಿಲ್ವಪತ್ರೆ ಅರ್ಪಣೆ ಮಾಡಿ ಎಳ್ಳೆಣ್ಣೆ ದೀಪ ಹಚ್ಚತಕ್ಕಂಥದ್ದು, ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು, ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಮಾಡಬೇಕಾಗುತ್ತೆ. ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಮಾಡಿಸ್ಬಾರ್ದು, ನಾನ್ ವೆಜ್ ತಿನ್ನಬಾರ್ದು. ಹಾಗೆ ಕಪ್ಪು ಮತ್ತು ನೀಲಿ ಬಣ್ಣದ ಬಟ್ಟೆಗಳನ್ನು ಹಾಕಬಾರ್ದು. ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮ ಅಲ್ಲ. ಈ ಪರಿಹಾರವನ್ನು ಮಾಡಿಕೊಂಡು ಆಂಜನೇಯನ ದೇವಸ್ಥಾನದಲ್ಲಿ ಅಥವಾ ಸಾಯಿಬಾಬಾ ಮಂದಿರ, ರಾಘವೇಂದ್ರ ಟೆಂಪಲ್, ಗಣಪತಿ ದೇವರು, ಮಹಾಕಾಳಿ ದೇವಿ ದೇವಸ್ಥಾನದಲ್ಲಿ, ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಇವರು ಕೊಟ್ಟಿರೋ ಹಣ ಬರುತ್ತೆ ಅಂತಕ್ಕಂಥದ್ದಾಗಿ ನೋಡಿದಾಗ ಮೀನ ರಾಶಿಯಲ್ಲಿ ಸಾಡೆ ಸಾತಿಯ ಶನಿಯ ಪ್ರಭಾವ ಇರೋದ್ರಿಂದ ಲಗ್ನ 5ನೇ ಮನೆಯಲ್ಲಿ ಜಾತಕದಲ್ಲಿ ಶನಿ ಭಗವಾನರು ಸ್ಥಿತರಾಗಿರೋದ್ರಿಂದ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಳ್ಳಲೇಬೇಕು. ಅತಿ ಮುಖ್ಯವಾಗಿ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಮಾಡಿಕೊಳ್ಳೋದು ತುಂಬ ಉತ್ತಮ. ಇಲ್ಲಿ ಸ್ನೇಹಿತರು ಅಂತ ಹೇಳ್ತೇವೆ ನಾವು. 11ನೇ ಮನೆಯನ್ನು ನೋಡೋದ್ರಿಂದ ಶನಿ ಭಗವಾನರು ಇವರ ಒಳ್ಳೆಯತನವನ್ನು ಅಂದರೆ ಸಿಂಹ ಲಗ್ನದಿಂದ ಕೇಂದ್ರ ಸ್ಥಾನದಲ್ಲಿ ಕುಜ ಚಂದ್ರ ಇರೋದ್ರಿಂದ ಲಕ್ಷ್ಮೀನಾರಾಯಣ ಯೋಗ. ಇವರು ಯಾವಾಗ ಯಾವ ರೀತಿ ಅಪೇಕ್ಷೆ ಪಟ್ಟರೂ ಸಹ ದಿನೇ ದಿನೇ ಅಭಿವೃದ್ಧಿ ಆಗ್ತಾರೆ, ಹಣ ಬರ್ತಾ ಇರ್ತದೆ. ಹಾಗಾಗಿ ಇವರ ಒಳ್ಳೆಯತನವನ್ನೇ ಬೇರೆಯವರು ಬಳಕೆ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ತೆಗೆದುಕೊಂಡಿದ್ದಾರೆ. ಸಾಧಾರಣ ತುಂಬ ದೊಡ್ಡ ಮಟ್ಟದ ಹಣವೇ ಹೊರಗಡೆ ಹೋಗಿದೆ. ಬರುತ್ತಾ ಅಂತ ನೋಡಿದಾಗ ಶನಿ ಭಗವಾನರು 11ನೇ ಮನೆಯನ್ನು ನೋಡ್ತಾ ಇರೋದ್ರಿಂದ ಸಿಂಹ ಲಗ್ನಕ್ಕೆ ಶನಿ ಭಗವಾನರು ಶತ್ರು ಆಗಿರೋದ್ರಿಂದ ಸಾಡೆ ಸಾತಿ ನಡೀತಾ ಇರೋದ್ರಿಂದ ತಪ್ಪದೆ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೋಬೇಕು. ಹಾಗೆ ಬೇರೆಯವರಿಗೆ ಹಣ ಕೊಟ್ಟರೆ ಇವರ ಜಾತಕದ ಪ್ರಕಾರ ಅಂದ್ಕೊಂಡ ರೀತಿ ಹಣ ಸಿಗಲ್ಲ. ಬೇಕೋ ಬೇಡವೋ ಅನ್ನೋವಾಗಿ ನಿಧಾನವಾಗಿ ಇವ್ರಿಗೆ ಹಣ ಸಿಗುತ್ತೆ.
ಇನ್ನು ಇವರ ಲಗ್ನಕ್ಕೆ ರಾಹು ಕೇತು ದೃಷ್ಟಿ ಇರೋದ್ರಿಂದ ಸರ್ಪದೋಷ ಅಂತೇಳಿ ಕರಿತೇವೆ. ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇವರ ಜನ್ಮ ಲಗ್ನಕ್ಕೆ ನಾಗದೋಷ ಇರೋದ್ರಿಂದ ಒಳ್ಳೆಯ ದಿನವನ್ನು ನೋಡಿಕೊಂಡು ಬುಕ್ ಮಾಡಿಕೊಂಡು ಮಾಡಿಸಿ ಪ್ರಾರ್ಥನೆ ಮಾಡ್ಕೊಬೋದು, ತುಂಬ ಉತ್ತಮ. ಈಗ ಇವರ ಜನ್ಮ ರಾಶಿಗೆ ನಡೀತಾ ಇರೋ ಟೈಮಲ್ಲಿ ಗುರುಬಲ ಇಲ್ಲ. ಜೂನ್ 1ರಿಂದ ಇವರಿಗೆ ಗುರುಬಲ ಬರೋದ್ರಿಂದ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಯಾರಿಗೆ ಹಣ ಕೊಟ್ಟಿದ್ದಾರೋ ಆ ಹಣವನ್ನು ತೆಗೆದುಕೊಂಬೋದು, ತುಂಬ ಉತ್ತಮ. ಇಲ್ಲಿ ಇವರ ಜಾತಕದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಒಂದು ಜಾತಕದ ಪ್ರಭಾವ ಅಂತಂದರೆ ಬೇರೆಯವರಿಗೆ ಎಲ್ಪ್ ಮಾಡೋದ್ರಲ್ಲಿ ಎತ್ತಿದ ಕೈ, ಆದರೆ ಅದನ್ನು ಮಿಸ್ಯೂಸ್ ಮಾಡಿಕೊಂಡಿರೋದು ತುಂಬ ಉತ್ತಮ ಅಲ್ಲ. ಆದ್ದರಿಂದ ಈ ಪರಿಹಾರಗಳನ್ನು ಮಾಡ್ಕೊಬೋದು, ಇವರು ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ನು ಒತ್ತಿ. ನಮಸ್ಕಾರ.